ಈಗ ನಾನು ಅವತ್ತು ಅರ್ಧ ಮುಗಿದಿತ್ತು. ಕ್ರಿಕೆಟ್ ಅವ್ರಿಗೆ ಒಂದು ದಿನ ಮಾತ್ರ ಮ್ಯಾಚ್ ಇತ್ತು. ನಮ್ಮ ಸ್ಪೀಕರ್ ಹತ್ರ ಮಾತಾಡಿದೆ. ಬೇರೆ ಕೆಲವೆಲ್ಲ ಇಂಪಾರ್ಟೆಂಟ್ ಲೀಡರ್ಸ್ ಹತ್ರನೂ ಕೂಡ ಮಾತಾಡ್ತಾರೆ. ಸೊ ಬರೀ ಫಸ್ಟ್ ಡೇ ಇವತ್ತು ಮಾಡಿ ಅಂತ ಹೇಳಿದ್ರು. ಸೊ ಈಗ ನಮ್ಮ IPL ಮ್ಯಾಚಸ್ ಏನಿದೆ ಅದಕ್ಕೆ 3 ಟಿಕೆಟ್ ಕೊಡೋಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. 4 ಬೇಡ 3 ಕೊಡಿ. ಬೇರೆ KC ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಹೊರಗಡೆ, ಅದಕ್ಕೆ 2 ಕೊಡೋದು, ಇನ್ನು 2 ಬೇಕಾದವರು ಪರ್ಚೇಸ್ ಮಾಡೋದು. ಅದಕ್ಕೆ ಪ್ರಯಾರಿಟಿಯಲ್ಲಿ ಅವರು ಲೆಟ್ರ್ ಕೊಟ್ಟರೆ ನಾವು ಸ್ಪೀಕರ್ ಆಫೀಸಿಂದ ಅದಕ್ಕೆ ಪರ್ಚೇಸ್ ಮಾಡೋಕ್ಕೆ ಅವ್ರಿಗೆ ಪ್ರಯಾರಿಟಿಗೆ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರೆಲ್ಲ ಯಾವುದೋ ಅಗ್ರಿಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎರಡು ಇಂಟರ್ನ್ಯಾಷನಲ್ ಮ್ಯಾಚಸ್ 2 ಮಾತ್ರ ಕೊಡೋದು, 2 ಮಾಮೂಲಿ ಅವರು ಎಲ್ಲರೂ ಪರ್ಚೇಸ್ ಮಾಡ್ಕೊಡುತ್ತೆ. ಅದಕ್ಕೆ ಅವರು RCB ಅವರು ಬಂದಿದ್ದರು, ಮ್ಯಾನೇಜ್ಮೆಂಟ್ ಅವರು ಬಂದಿದ್ದರು, ವೆಂಕಟೇಶ್ ಪ್ರಸಾದ್ ಬಂದಿದ್ದರು. ಎಲ್ಲರೂ ಕೂಡ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ವಿ. ಆಮೇಲೆ ಸ್ಟೇಡಿಯಂ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ಸೀಟು ಜಾಸ್ತಿ ಮಾಡಬೇಕು, ಏನು ಇಲ್ಲ ಅಂತೇಳಿ ಅವರೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಬೇರೆ ಒಂದು 2-3 ಜಾಗ ಕೂಡ ನಾವು ಬೆಳಗ್ಗೆ ನಾನು ಕಾರ್ಪೊರೇಷನ್ ಕಮಿಷನರ್ನ, ನಮ್ಮ DBI ಕಮಿಷನರ್ ಎಲ್ಲ ಕರೆದು ಮಾತಾಡ್ತೀನಿ. 2-3 ಜಾಗನ ಐಡೆಂಟಿಫೈ ಮಾಡ್ತೀನಿ. ಹೊಸ ಸ್ಟೇಡಿಯಂ ಎಲ್ಲಿ ಕಟ್ಟಕ್ಕೆ ಸಾಧ್ಯ ಅಂತೇಳಿ ಅದು ಯೋಚನೆ ಮಾಡ್ತಾಯಿದ್ವಿ. ಇಲ್ಲೂ ಅವರು ಸೀಟ್ನ ಜಾಸ್ತಿ ಮಾಡೋಕ್ಕೆ ಒಂದು ಆಲೋಚನೆ ಮಾಡ್ತಾಯಿದ್ದಾರೆ. ನಮಗೆ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ. ನಾವು ಸಪ್ರೇಟ್ ಗ್ಯಾಲರಿ ಹೆಚ್ಚು ಮಾಡೋದಾ ಸರ್, ಅಥವಾ ಸ್ಟೇಡಿಯಂ ಸ್ಥಳ ಅಂತ ಸರ್? ಸ್ಟೇಡಿಯಂ ಅಲ್ಲ, ಸೀಟ್ನ ಜಾಸ್ತಿ ಮಾಡೋಕ್ಕೆ, ಆಸನಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕೆ ತಮಿಳ್ನಾಡಲ್ಲಿ ಬೇರೆ ಬೇರೆ ಸ್ಟೇಟ್ಗಳೆಲ್ಲ ಮಾಡಿದ್ದಾರೆ. ಒಂದೊಂದು ಪೋರ್ಷನ್ನೇ ಮಾಡ್ಕೊಂಡು ಹೋಗಿದ್ದಾರೆ. ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೆಲ್ಲ ಬಾಕ್ಸ್ಗಳೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿದ್ದಾರೆ. ಆ ರೀತಿ ಅವ್ರದ್ದೇ ಆದಂಥ ಕೆಲವು ಸಜೆಷನ್ಸ್ ಇದೆ. ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಕರೆದಿದ್ದಾರೆ. ಅವ್ರ ಪ್ರಪೋಸಲ್ಸ್ ಬಂದಮೇಲೆ ಸರ್ಕಾರ ಕೂತ್ಕೊಂಡು ಅವ್ರಿಗೇನು ಪರ್ಮಿಷನ್ ಕೊಡಬೇಕು ಒಳ್ಳೇದು ನೋಡಿ ಮುಂದಕ್ಕೆ ಸ್ವಲ್ಪ ಇನ್ನೊಂದು 20,000 ಎಕ್ಸ್ಟ್ರಾ ಆಯಿತು ಅಂದರೆ ಜನಕ್ಕೆ ಅನುಕೂಲ ಆಗ್ತದಲ್ಲ. ಅದೇ ಇದರಲ್ಲಿ ಏನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡ್ತೀವಿ. ನಾಳೆಯಿಂದ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ? ಹೋಗ್ಬೇಕಲ್ಲಪ್ಪ, ಇವತ್ತೇ ಹೋಗೋಣ ಅಂದಿದೆ. ಇವತ್ತು ಚೀಫ್ ಮಿನಿಸ್ಟ್ರು ಬಾಗಲಕೋಟೆ ಹೋಗಿದ್ದಾರೆ. ನಾಳೆ ದಾವಣಗೆರೆ ಹೋಗ್ತಾ ಇದ್ದೀನಿ. ನಾನು ಬುದ್ಧಿವಾರ ಅವರು ಇವತ್ತು ಮೀಟಿಂಗ್ಸ್ ಇದೆ. ಎಲೆಕ್ಷನ್ ವಿಚಾರಕ್ಕೆ ಮಧ್ಯಾಹ್ನ ಮೀಟಿಂಗ್ಸ್ ಇದೆ. ನಾಳೆ ಬಾಗಲಕೋಟೆಗೆ ಹೋಗ್ತೀನಿ. ತಿರ್ಗಾ ದಾವಣಗೆರೆ ಬಾಗಲಕೋಟೆನ ಒಂದು ಹೋಗ್ತೀನಿ. ಆಮೇಲೆ ಕೇರಳಗೆ 5-6 ಹೋಗ್ತಾ ಇದ್ದೀನಿ. ಕೇರಳಗೆ 5-6 2-4 ಕೊಟ್ಟಿದ್ದೆ. ಅದೇನೋ ಅಲ್ಲಿ ಈಸ್ಟರು ಗುಡ್ ಫ್ರೈಡೆ ಇದೆಯಂತೆ. ಅದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡೋದು ಬೇಡ ಅಂತ. ಸೊ ಅದಕ್ಕೆ 5-6 ಏನೋ ಕೊಟ್ಟಿದ್ದೆ. ಸರ್, ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಆಗ್ತಾ ಇರೋದ್ರಿಂದ ನಾಳೆ ಬೆಳಗ್ಗೆ ಬಹಳಷ್ಟು ಹೋಟೆಲ್ಗಳು ಬಂದ. ನಾಳೆ ಬೆಳಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇದೆ 9:30 ಗಂಟೆಗೆ ಕಾಂಗ್ರೆಸ್ ಆಫೀಸಲ್ಲಿ. ನಾನು ಸುದ್ದಿವಾರ ಅವರು ಪ್ರೆಸ್ ಕಾನ್ಫರೆನ್ಸ್ನ ಪ್ರೆಸ್ ಮಾಡ್ತೀನಿ. ಸರ್, ಅಸ್ಸಾಂನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಫ್ರೀ ಬೀಸ್ನ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಕರ್ನಾಟಕದ ರೀತಿ ಅಲ್ಲೂ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ. ತಾವು ಕೂಡ ಪ್ರಚಾರಕ್ಕೆ ಹೋಗಿದ್ದೆ ಅಸ್ಸಾಮಲ್ಲಿ. ನಾನು ಅವ್ರು ಅನೌನ್ಸ್ ಮಾಡಿದ್ಮೇಲೆ ನಾನು ಭಾಷಣ ಮಾಡಿ ಬಂದಿದ್ದೇನೆ. ನಾವೇನು ಮಾತಾಡ್ತೀವಿ ಮಾತಾಡೋ ಪ್ರಕಾರ ನಡ್ಕೊಳ್ತೀವಿ. ಆಸ್ ಫಾರ್ ಆಸ್ ಅಸ್ಸಾಮ್ ಇಸ್ ಕನ್ಸರ್ನ್, ಎನಿ ಕಂಟ್ರಿ ಇನ್ ಕನ್ಸರ್ನ್, ಎನಿ ಸ್ಟೇಟ್ ಇಸ್ ಕನ್ಸರ್ನ್, ವಾಟ್ ಎವರ್ ವಿ ಪ್ರಾಮಿಸ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಅಂಡ್ ದಿ ಸ್ಟೇಟ್, ಕಾಂಗ್ರೆಸ್ ಪಾರ್ಟಿ ಆಲ್ವೇಸ್ ಡಿಲಿವರ್ಸ್. ಈ ಅವ್ರ ಥರ 15 ಲಕ್ಷ ಕೊಡ್ತೀವಿ ನಿಮ್ಮ ಅಕೌಂಟಿಗೆ ಅಂತ ಹೇಳ್ಬಿಟ್ಟು ಅಚ್ಚೇ ದಿನ ತರ್ತೀವಿ ಅಂತ. ಅಚ್ಚೇ ದಿನ ಎಲ್ಲಿ ಬಂತು? ಅಚ್ಚೇ ದಿನ ಬರಲಿಲ್ಲ, ಏನು ಬರಲಿಲ್ಲ. 15 ಲಕ್ಷ ನಿಮ್ಮ ಯಾರ ಅಕೌಂಟಿಗೂ ಬರಲಿಲ್ಲ. ನಾವು ಹಂಗೆಲ್ಲ ಇಲ್ಲ. ನಾವೆಲ್ಲ ಮಾತು ಕೊಟ್ಟರೆ ಮಾತು ಪ್ರಕಾರ ನಾವು ಬರ್ತೀವಿ. ಹಿಂದಿ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು ವಿರೋಧ ಮಾಡ್ತಾ ಇದ್ದಾರೆ. ಅದೆಲ್ಲ ಆಮೇಲೆ ಮಾತಾಡೋಣ. ಸರ್, ಅಸ್ಸಾಂಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಹೆರಿಟೇಜ್ ಫುಡ್ ತಿಂದು ಭಾರಿ ಖುಷಿ ಪಟ್ಟಿದ್ದಾರೆ ಸರ್. ಹೌದು, ಅಸ್ಸಾಂ ಫುಡ್ ನನಗೆ ಎಕ್ಸ್ಪೀರಿಯನ್ಸ್ ಭಾಳ ಸತಿ ಹೋಗಿದ್ದೀನಿ. ಅಲ್ಲಿ ಲೋಕಲ್ ಫುಡ್ ತಿಂದಿಲ್ಲ ನಾನು. ಈ ಸತಿ ಬೇಕು ಅಂತ ಲೋಕಲ್ ಫುಡ್ ನೋಡೋಣ ಅಂತೇಳಿ ಒಂದು ಲೋಕಲ್ ಫುಡ್ಡೇ ತಿನ್ನಬೇಕು ಅಂತ. ಇದು ಗುಡ್ ಟೇಸ್ಟ್, ಚೆನ್ನಾಗಿದೆ. ಒಳ್ಳೆ ನಮ್ಮ ಅಸ್ಸಾಂ ಫುಡ್ಡು. ನಾನ್ ವೆಜ್ ಅಂತೂ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಸ್ವಲ್ಪ ವೆಜಿಟೇರಿಯನು.
ಚೆನ್ನಾಗಿದೆ ಅಸ್ಸಾಂ. ಸರ್ ಇನ್ನು ಚುನಾವಣೆ ಮೊದಲು ಕಾಮೆಕ್ಕೆ ಹೋಗಿದ್ರಿ ಸರ್, ಸಕ್ಸಸ್ ಸಿಕ್ತು. ಇದು ಕೂಡ ಹೋಗಿ ಭೇಟಿ ಮಾಡಿದ್ರಿ. ಹೋಗ್ಬೇಕಲ್ಲಪ್ಪ, ದೇವ್ರಿಗೆ ಕೇಳಬೇಕಲ್ಲ, ನೀನು ಕೇಳಬೇಕು, ದೇವ್ರಿಗೆ ಕೇಳಬೇಕು, ಮೀಡಿಯಾನು ಕೇಳಬೇಕು. ಹಂಗೆ ದೇವ್ರ ಕಾಮಾಗ್ಯ ದೇವ್ರಿಗೂ ಸಹಾಯ ಮಾಡಿ. ಸರ್ IPL ವಿಚಾರಕ್ಕೆ ಬರೋದಾದ್ರೆ ಹಾಸನಗಳ ವ್ಯವಸ್ಥೆ ಶಾಸಕರಿಗೆ ಮತ್ತೆ ಸಚಿವರುಗಳಿಗೆ MLCಗಳಿಗೆ ಬೇರೆ ಗ್ಯಾಲರಿಯನ್ನು ಮಾಡಬೇಕು ಅಂತಿತ್ತಂತಲ್ಲ ಸರ್, ಹೇಗೆ ಅವರಿಗೆ? ನಾನು ಅದೆಲ್ಲ ಹೋಗಲ್ಲ, ಅವ್ರಿಗೆ ಬಿಟ್ಬಿಡ್ತೀನಿ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಟೂ ಮಚ್ ವಿತ್ ದೇರ್ ಅಫೇರ್ಸ್. ನಾವು MLA ಆಗಿರ್ಬೋದು, MP ಆಗಿರ್ಬೋದು, ಏನೋ ಒಂದು ಸ್ಮಾಲ್ ರಿಕ್ವೆಸ್ಟ್ ಇತ್ತು, ಆಯಿತು. 3 ಸೀಟು ಲೋಕಲ್ ಮ್ಯಾಚಸ್ಗೆ 3 ಕೊಡಿ ಅಂತ ಹೇಳಿದ್ದೀನಿ. 2 ಮಿಕ್ಕಿದ್ದು 2 ಕೊಡ್ತೀವಿ ಅಷ್ಟೇ. ಅಷ್ಟು ಬಿಟ್ಟರೆ ಮಿಕ್ಕಿದ ಇಂಟರ್ಫಿಯರ್ ಆಗಿ ಹೋಗಲ್ಲ ನಾನು. ಸ್ಟೇಡಿಯಂ ವಿಚಾರ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಿರಿ, ಸರ್ಕಾರದಿಂದ ಸ್ಟೇಡಿಯಂ ಕ್ರೀಡಾಂಗಣ ಮಾಡ್ತೀವಿ ಅಂದ್ಕೊಂಡು KCN ಕೂಡ ಹೊಸದಾಗಿ ಬೇರೆ ಕಡೆ ಮಾಡ್ತಾರೆ ಕ್ರೀಡಾಂಗಣ. ಅವ್ರಿಗೆ ಜಾಗ ಕೊಟ್ಬಿಟ್ಟಾರೆ ಮಾಡಬೇಕು. ಕೊಟ್ಟಿದ್ದೀವಿ ಅವ್ರ ಜಾಗ, ಎಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಗೋಲ್ಡನ್ ಸ್ಪಾ ಇದೆಯಲ್ಲ, ಕೊಟ್ಟಿದ್ದೀವಿ. 25 ಕೊಟ್ಟಿದ್ದೀವಿ. ಮೊನ್ನೆ ತುಮಕೂರಲ್ಲಿ ಕೊಟ್ಟಿದ್ದೀವಿ, ಮೈಸೂರಲ್ಲಿ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ನಾವು ಜಾಗ. ಬೆಂಗಳೂರಲ್ಲೂ ಬೇರೆ 2-3 ಜಾಗ ಮಾಡ್ತಾ ಇದ್ದೀವಿ. KHP ಆದರೆ ನಾವು ಕ್ಯಾಬಿನೆಟ್ ಕ್ಲಿಯರ್ ಮಾಡಿದ್ದೀವಿ. ಅಲ್ಲ, ಅದನ್ನೇನಾದ್ರು ಕೇಸಿಂದ ಏನಾದರೂ ಒಪ್ಪಂದ ಮಾಡ್ತೀರಾ ಸರ್? ಇದು ಎಲ್ಲ ಸ್ಪೋರ್ಟ್ಸ್ಗೂ ನಾವು ಹೌಸಿಂಗ್ ಬೋರ್ಡಿಂದ ಮಾಡ್ತಾ ಇರೋದು. ಎಲ್ಲ ಸ್ಪೋರ್ಟ್ಸು ಇರಲಿ ಅಂತ, ಇದು ಸಿಟಿ ಟೈಪ್ ಮಾಡಬೇಕು, ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ. ಬರೀ ಕ್ರಿಕೆಟ್ ಒಂದೇ ಅಲ್ಲ, ಫುಟ್ಬಾಲ್ ಇರ್ಬೋದು, ನಾಳೆ ಯಾವ್ದಾದ್ರು ಕಾನ್ಸರ್ಟ್ ಇರ್ಬೋದು, ನಾಳೆ ಇನ್ನೊಂದು ಏನಾದ್ರು ಒಂದು ಬೇರೆ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಎಲ್ಲ ಕೂಡ ಆಗಲಿ ಅಂತೇಳಿ ಹೊರಗಡೆ ಮಾಡಬೇಕು ಅಂತ ಮಾಡ್ತೀವಿ. Yes, of course. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.